ಬೆಂಗಳೂರಿನಲ್ಲಿ ಪ್ರಿಯಕರನಿಗೆ ಬೆಂಕಿ ಹಚ್ಚಿ ಹತ್ಯೆ ಮಾಡಿರುವಂತಹ ಪ್ರಕರಣ ಇತ್ತಲ್ಲ, ಪೊಲೀಸರಿಗೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದಾರಂತ. ಏನಪ್ಪಾ ಅಂತ ಹೇಳಿ ಅಷ್ಟೊಂದು ಶಾಕ್ ಆಗ್ಬಿಟ್ಟಿದೆ ಅವರಿಗೆ. ಹಂತಕಿಯ ನಟೋರಿಯಸ್ ಪ್ಲಾನ್ ಅನ್ನ ಕೇಳಿ ಪೊಲೀಸರು ಗಾಬರಿ ಆಗ್ಬಿಟ್ಟಿದ್ದಾರೆ. ಪ್ರಿಯಕರ ಕಿರಣ್ಣನ್ನ ಹತ್ಯೆಗೈದು ಆತ್ಮಹತ್ಯೆಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಪ್ರೇಮ. ಇದಕ್ಕಾಗಿ ಮೊದಲೇ ಸಾಕಷ್ಟು ಹೋಮ್ವರ್ಕ್ ಮಾಡ್ಕೊಂಡಿದ್ದಾಳೆ ಪ್ರೇಮ. ಪೊಲೀಸರೇ ಶಾಕ್ ಆಗ್ತಾ ಇದ್ದಾರೆ. ಅಂದರೆ ಇನ್ನು ಯಾವ ರೀತಿಯಲ್ಲಿ ನಟೋರಿಯಸ್ ಆಗಿ ಪ್ಲ್ಯಾನ್ ಮಾಡ್ಕೊಂಡಿರಬೇಕು ಅಂತ ನೋಡಿ. ಕಿರಣ್ ಅನ್ನುವಂಥವನು ಇವಳನ್ನು ಪ್ರೀತಿಸ್ತಾ ಇದ್ದ, ಇನ್ನೊಬ್ಬಳನ್ನು ಪ್ರೀತಿಸ್ತಾ ಇದ್ದ. ಇವಳನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ದ. ಮೊದಲನೇದವಳ ಜೊತೆಗೆ ಓಡಾಡೋಕ್ಕೆ ಶುರು ಮಾಡ್ದ. ಇವಳಿಗೆ ಕೋಪ ಬಂತು, ಬಾ ಇಲ್ಲಿ ಅಂತೇಳಿ ಕರೆದ್ಲು. ಬೆಂಕಿ ಹಾಕಿಬಿಟ್ಟು ಸುಟ್ಲು. ತಾನು ಸಾಯಬೇಕು ಅಂತ ಅಂದ್ಕೊಂಡ್ಲು. ಅವಳು ಬದುಕಿಬಿಟ್ಲು. ಈಗ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬ್ಯಾಟರಳ್ಳಿ ಅಂಗಡಿಯಲ್ಲಿ 4 ಲೀಟರ್ ಸೀಮೆ ಎಣ್ಣೆಯನ್ನು ಖರೀದಿ ಮಾಡಿದ್ದು ಪ್ರೇಮ. 200 ರೂಪಾಯಿಗೆ ಪೆಟ್ರೋಲ್ ಸಹ ಖರೀದಿಸಿರ್ತಾಳೆ ಪ್ರೇಮ. ಒಂದು 2 ಲೀಟರ್ ಕಡಿಮೆ. ಬಕೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಅನ್ನ ಎರಡೂ ಮಿಕ್ಸ್ ಮಾಡಿಟ್ಟಿರ್ತಾಳೆ. ಕಿರಣ್ ಬರ್ತಾ ಇದ್ದಂತೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಡ್ರಾಮಾ ಮಾಡ್ತಾಳೆ. ಕೈ ಕಟ್ತಾಳೆ, ಕಣ್ಣಿಗೆ ಬಟ್ಟೆ ಕಟ್ತಾಳೆ, ಪೆಟ್ರೋಲ್ ಎರಚಿ ಬೆಂಕಿ ಹಚ್ಚಿ ಕೊಲೆ ಮಾಡ್ತಾಳೆ. ಬಳಿಕ ಬೆಂಕಿಯ ಶಾಖದಿಂದ ಹೆದರಿ ಹೊರಗೆ ಬಂದಿರ್ತಾಳೆ ಈ ಪ್ರೇಮ. ಕಾರಣ ಬೆಂಕಿ ಹತ್ಕೊಂಡ್ಮೇಲೆ ಧಗೆ ಜಾಸ್ತಿ ಆಗುತ್ತೆ, ನಿಲ್ಲಕ್ಕಾಗಲ್ಲ ಅಲ್ಲಿ. ಸೊ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಬೆಡ್ ಮೇಲೆ ಆ ರೀತಿಯಾಗಿ ಹಾಕಿದಾರೆ ಅಂದರೆ ಇನ್ನೊಂದಿಷ್ಟು ಬೆಂಕಿ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ತಾನು ಸಾಯೋಕ್ಕಾಗಲಿಲ್ಲ, ಆಚೆ ಬಂದುಬಿಟ್ಲು. ಸ್ಥಳೀಯರವಳನ್ನ ರಕ್ಷಣೆ ಮಾಡಿದ್ರಂತೆ. ಅದು ಅರೆ ಬಟ್ಟೆ ಹಾಕ್ಕೊಂಡಿದ್ಲಂತೆ. ಅದು ಸ್ಥಳೀಯರೆಲ್ಲ ಬೇರೆ ಬಟ್ಟೆ ಕೊಟ್ಬಿಟ್ಟು ಎಲ್ಲ ಕವರ್ ಮಾಡಿದ್ದಾರೆ. ಆಮೇಲೆ ಇವೆಲ್ಲ ಬೆಳಕಿಗೆ ಬರ್ತಾ ಇದ್ದಿದ್ದು. ಕಾರಣ ಅವಳಿಗೆ ಏನೂ ಆಗಲಿಲ್ವಲ್ಲ ಈ ಅವಘಡದಲ್ಲಿ. ಪೊಲೀಸರಿಗೆ ಅನುಮಾನ ಬಂತು. ಎಲ್ಲ ವಿಚಾರಣೆಯನ್ನು ಮಾಡಿದಾಗ ಇವೆಲ್ಲ ಬೆಳಕಿಗೆ ಬಂದಿದೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಭಯಂಕರ ನೊಟೋರಿಯಸ್ ಇದ್ದಂಗೆ ಕಾಣಿಸ್ತಾ ಇದೆ ಇವಳು. ಈ ರೀತಿಯಾದಂಥ ಕ್ರಿಮಿನಲ್ ಯೋಚನೆಗಳು ಹೇಗೆ, ಯಾವ ರೀತಿಯಾಗಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನು ಮಾಹಿತಿ ಬರ್ತಾ ಇದೆ, ಯಾಕೆ ಇಂತಹ ಯೋಚನೆ ಬಂತಂತೆ, ಹಿಂಗೆ ಕೊಲೆ ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಹೇಗೆ ಮಾಡಿದ್ಲಂತೆ, ಇದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆಯಾ ಪ್ರಾಥಮಿಕ ತನಿಖೆಯಲ್ಲಿ? ಅರುಣ, ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಜನಾನಗರದಲ್ಲಿ ಪ್ರೀತಿಸ್ತಿದ್ದಂತಹ ಹುಡುಗಿಯೇ ಪ್ರಿಯತಮನನ್ನು ಮನೆಗೆ ಕರೆದುಕೊಂಡು ಆ ಬಳಿಕ ಆತನ ಕೈಕಾಲುಗಳನ್ನು ಕಟ್ಟಿ, ಆತನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ, ಆ ಬಳಿಕ ಆತನ ಮೇಲೆ ಸೀಮೆ ಎಣ್ಣೆ ಮತ್ತು ಪೆಟ್ರೋಲನ್ನು ಎರಚಿ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ಲು. ಆ ಪ್ರಕರಣದಲ್ಲಿ ಆ ಪ್ರೇಮ, ಆ ಆರೋಪಿತ ಏನಿದ್ದಾಳೆ, ಆಕೆಯನ್ನು ಪೊಲೀಸರು 3 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದರು. ಕಸ್ಟಡಿಗೆ ಪಡೆದು ಆಕೆಯನ್ನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆಯ ಒಂದು ರೀತಿ ನಟೋರಿಯಸ್ ಮೈಂಡ್ ಏನಿದೆ ಅದು ಪೊಲೀಸರ ತನಿಖೆಯಲ್ಲಿ ರಿವೀಲ್ ಆಗಿದೆ ಅಂತಲೇ ಹೇಳಬಹುದು. ಕಾರಣ, ಯಾವಾಗ ಈತ ಆಕೆಯನ್ನು ಒಂದಷ್ಟು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ನೋ, ಮೊಬೈಲನ್ನು, ಈಕೆಯ ಮೊಬೈಲ್ ನಂಬರನ್ನು ಬ್ಲಾಕ್ ಮಾಡಿದ್ನೋ, ಅದಾಗಲೇ ಈಕೆ ತೀರ್ಮಾನವನ್ನು ಮಾಡ್ಕೊಂಡಿದ್ಲು, ಆತನನ್ನು ಕೊಲೆ ಮಾಡಬೇಕು, ಅದಾದ ಬಳಿಕ ನಾನು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತ. ಹೀಗಾಗಿಯೇ ಬ್ಯಾಡರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸೀಮೆ ಎಣ್ಣೆ ಅಂಗಡಿ, ಅಲ್ಲಿಗೆ ಈಕೆ ಮನೆಯಿಂದ ಕ್ಯಾನನ್ನು ಹಿಡಿದು ಹೋಗಿ ಸುಮಾರು 4 ಲೀಟರ್ ಸೀಮೆ ಎಣ್ಣೆಯನ್ನು ಪರ್ಚೇಸ್ ಮಾಡಿದ್ದಾಳೆ. ಅದಾದ ಬಳಿಕ 2 ಲೀಟರ್ ವಾಟರ್ ಕ್ಯಾನನ್ನು ತೆಗೆದುಕೊಂಡು ನೀರನ್ನು ಚೆಲ್ಲಿ ಅದಕ್ಕೆ 200 ರೂಪಾಯಿಗೆ ಪೆಟ್ರೋಲನ್ನು ಸಹ ಹಾಕ್ಸ್ಕೊಂಡಿದ್ಲು. ಈ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಎರಡನ್ನೂ ಕೂಡ ಆತ ಮನೆಗೆ ಬರೋದಕ್ಕೂ ಮೊದಲೇ ಬಕೆಟ್ನಲ್ಲಿ ಎರಡನ್ನೂ ಕೂಡ ಹಾಕಿಟ್ಟಿದ್ಲು, ಮಿಕ್ಸ್ ಮಾಡಿಟ್ಟಿದ್ಲು. ಈತ ಬಂದಂತಹ ಸಂದರ್ಭದಲ್ಲಿ ವೆಸ್ಟರ್ನ್ ಸ್ಟೈಲಲ್ಲಿ ನಿನಗೆ ಇವತ್ತು ಪ್ರಪೋಸ್ ಮಾಡ್ತೀನಿ ಅಂತೇಳಿ ಆತನ ಕೈಯನ್ನು ಕಟ್ಟಿ, ಆತನ ಕಣ್ಣನ್ನು ಕಟ್ಟಿ, ಆತನನ್ನು ವಿವಸ್ತ್ರಗೊಳಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಆಚೆಗೆ ಓಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಆತ ಕೈಯನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಯಾಕೆ ಟೈಟಾಗಿ ಕಟ್ತಿದ್ಯಾ ಅಂತೇಳಿ ಕೇಳಿದ್ದಾನೆ. ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ, ಇದೆಲ್ಲ ವೆಸ್ಟರ್ನ್ ಸ್ಟೈಲ್ ಅಂತೇಳಿ ಆತನನ್ನು ಸುಮ್ಮನಿರಿಸುವ ಕೆಲಸವನ್ನು ಈ ಪ್ರೇಮ ಮಾಡಿದ್ಲು. ಈತನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕೈಗೆ ಹಗ್ಗವನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಮೊದಲೇ ರೆಡಿ ಮಾಡಿಟ್ಟಿದ್ದಂತಹ ಆ ಒಂದು ಬಕೆಟ್ನಲ್ಲಿದ್ದಂತಹ ಸೀಮೆ ಎಣ್ಣೆ ಮತ್ತು ಪೆಟ್ರೋಲ್ ಏನಿತ್ತು ಅದನ್ನು ಈತನ ಮೈ ಮೇಲೆ ಎರಚಿ ಆ ಬಳಿಕ ಏಕಾಏಕಿ ಬೆಂಕಿ ಕಡ್ಡಿಯನ್ನು ಗೀರಿದ್ಲು. ಅದಾದ ಆ ಒಂದು ಬೆಂಕಿಯ ಕೆನ್ನಾಲಿಗೆ ಧಗಧಗಿಸ್ತಿತ್ತಲ್ಲ, ಆ ಸಂದರ್ಭದಲ್ಲಿ ಆಕೆ ಆ ಶಾಖಕ್ಕೆ ಹೆದರಿ ಆಚೆ ಕೂಡ ಓಡ್ ಬಂದಿದ್ಲು. ಆಕೆ ಮೊದಲೇ ಏನು ತಾನು ಕೂಡ ಸಾಯಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ಲು, ಅದು ಸಾಧ್ಯವಾಗಿರಲಿಲ್ಲ. ಆ ಬಳಿಕ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಇದೀಗ ಆಕೆಯನ್ನು ಸ್ಪಾಟ್ಗೆ ಕರೆದೊಯ್ದು ಮಹಜರ್ ಪ್ರಕ್ರಿಯೆಗಳನ್ನು ನಡೆಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.